ನಮಸ್ತೆ, ಪ್ರಾಪರ್ಟೀಸ್ ಕರ್ನಾಟಕ. ಇದು ನಕ್ಷೆ ರೋಡು 20 ಅಡಿ ಬರುತ್ತೆ. ಈ ಫೆನ್ಸಿಂಗಿಂದ ಆ ಫೆನ್ಸಿಂಗ್ ಮಧ್ಯೆ ರೋಡು 20 ಫೀಟ್ಸ್ ಬರುತ್ತೆ. ನಕ್ಷೆ ರೋಡು ಗೌರ್ಮೆಂಟ್ ರೋಡು. ಇದೀಗೇ ಸುಮಾರು ಲ್ಯಾಂಡ್ಗೆ ಹೋಗುತ್ತೆ, ಯಾವುದೇ ವಿಲೇಜ್ಗೆ ಹೋಗಲ್ಲ. ಸೊ ಇದು ಹೀಗಿರುತ್ತೆ, ಡಾಂಬರ್ ಆಗೋದಿಲ್ಲ. ಇದು ಒಂದು ವೆಸ್ಟ್ ಫೇಸಿಂಗು, ಇದು ರೋಡು, ರಸ್ತೆ ಲ್ಯಾಂಡು ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್, ಗುಡ್ ಫರ್ಟೈಲ್ ಸಾಯಿಲು. ಮೇನ್ ರೋಡಿಂದ ತುಂಬ ಹತ್ರ, ಅಲ್ಲಿ ವೆಹಿಕಲ್ ಹೋಗ್ತಾ ಇರೋದು ಮೇನ್ ರೋಡು. ಅಲ್ಲಿ ಮುಂದೆ ಕಾಣ್ತಾ ಇರ್ತಕ್ಕಂಥ ಬಂದು ಪಶು ಸಂಗೋಪನೆ, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥ ಒಂದು ಬಿಗ್ ಪ್ರಾಜೆಕ್ಟು. ಸೊ ಅದು ಬಸ್ ರೂಟು, ಟಾರ್ ರೋಡು. ಅಲ್ಲಿಂದ ಈ ವಾಡೆ ಬಂದರೆ 1/2 ಕಿಲೋಮೀಟ್ರ್ ಆಗುತ್ತೆ, ಅರ್ಧ ಕಿಲೋಮೀಟ್ರು ಫ್ರಮ್ ದ ಮೇನ್ ರೋಡು. ಸೊ ರೆಕ್ಟ್ಯಾಂಗಲ್ ಶೇಪಲ್ಲಿ ಲ್ಯಾಂಡ್ ಬರುತ್ತೆ. 1 ಎಕರೆ 6 ಕುಂಟೆ, ಜನರಲ್ಲು, ಪಿತ್ರಾಜಿತ. ಇದು ಮೈಸೂರಿಗೆ 36 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 170 ಕಿಲೋಮೀಟ್ರ್ ಆಗುತ್ತೆ ರಫಾಗಿ. ಮತ್ತು ನಂಜನಗೂಡು ತಾಲೂಕು, ಇದು ನಂಜನಗೂಡು ತಾಲೂಕು ಬರ್ತಕ್ಕಂಥ ಒಂದು ಲ್ಯಾಂಡು. ನಂಜನಗೂಡು ಟೌನ್ಗೆ 22 ಕಿಲೋಮೀಟ್ರ್ ಆಗುತ್ತೆ. ಸೊ ಸುತ್ತ ವಿಲೇಜ್ಗಳು ಬರ್ತವೆ, ಈ ಲೇಬರ್ಗಳ ಸಮಸ್ಯೆ ಏನಿಲ್ಲ. ಸೊ ಈ ಥರ ಎಲ್ಲ ಸುತ್ತ ಫೆನ್ಸಿಂಗ್ ಮಾಡಿಕೊಂಡು, ಈ ರೀತಿಯಾಗಿ ಫೆನ್ಸಿಂಗ್ ಮಾಡಿಕೊಂಡು ಬೆಂಗಳೂರಿನವರು ಮತ್ತು ಮೈಸೂರಿನವರು ಲ್ಯಾಂಡ್ ತೊಗೊಂಡು ಬೋರ್ ತೆಗ್ಸಿ, ಬೋರು ಕೂಡ ನೀರು ಬಂದೈತೆ, ಒಳ್ಳೆ ನೀರು. ಅಲ್ಲಿ ವಾಟರ್ ಟ್ಯಾಂಕು ಮತ್ತು ಮನೆಗಳು ಕಾಣ್ತಾ ಇರ್ತಕ್ಕಂಥದ್ದು ಒಂದು ವಿಲೇಜು. ಅಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಲ್ಯಾಂಡ್ಗೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ, ಗುಡ್ ಫರ್ಟೈಲು, ರೆಡ್ ಸಾಯಿಲು. ಮತ್ತು ಪಶ್ಚಿಮ ರೋಡ್ ಆದ್ದರಿಂದ ಪೂರ್ವಕ್ಕೆ ತುಂಬಾ ಸ್ಲೋಪ್ ಇದೆ. ವಾಸ್ತು ಪ್ರಕಾರ ಪೂರ್ವ ಕಡೆಗೆ ತುಂಬ ಸ್ಲೋಪ್ ಇದೆ. ಒಂದು ಫೆನ್ಸಿಂಗ್ ಮಾಡಿಕೊಂಡು ಬೋರ್ ತೆಗೆಸ್ಕೊಂಡ್ರೆ ಒಂದು 300ಕ್ಕೆಲ್ಲ ಒಳ್ಳೆ ನೀರು ಸಿಗುತ್ತೆ. ಏಕೆಂದರೆ ಪಕ್ಕದಲ್ಲಿ ಫಾರ್ಮ್ ಲ್ಯಾಂಡ್ ಇದೆ, ಅಲ್ಲಿ ಮುಂದೆ ಕೂಡ ನಿಮಗೆ ಬಾಳೆ ತೋಟ ಕಾಣ್ಬೋದು. ಸೊ ಅದೆಲ್ಲ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲೇ. ಸೊ ಇಲ್ಲೂ ಕೂಡ ನೀರು ಸಿಗುತ್ತೆ. ಮೊದಲು ಶುಂಠಿ ಹಾಕಿದ್ರು, ಸದ್ಯಕ್ಕೆ ಶುಂಠಿ ಹಾರ್ವೆಸ್ಟಿಂಗ್ ಮಾಡಿಕೊಂಡು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ. 1 ಎಕರೆ 6 ಕುಂಟೆ, ಬಿಲಾಂಗ್ಸ್ ಲಿಂಗಾಯತರು, ಪಿತ್ರಾಜಿತ. ಸೊ ಕಾಲ್ ಮಾಡ್ಬೋದು ನೀವು. ಇದ್ರ ಜೊತೆಯಲ್ಲಿ ನಿಮ್ಮಲ್ಲಿರ್ತಕ್ಕ ಪ್ರಾಪರ್ಟಿ ಯಾವುದೇ ಕಡೆ ಇದ್ದರೂ ಕೂಡ ಪ್ರಾಪರ್ಟಿ ಸೇಲ್ ಮಾಡೋದಿದ್ರೆ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕವನ್ನು ಫಾಲೋಅಪ್ ಮಾಡಿಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಉಡುಪ 9901323456 ನನ್ನ ಕಾಂಟ್ಯಾಕ್ಟ್ ನಂಬರು. Thank you.